ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2025ನೇ ಸಾಲಿನ ಬಿ ಎಡ್ ದಾಖಲಾತಿಗೆ ಸಂಬಂಧಪಟ್ಟಂತಹ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಈಗ ಆಲ್ರೆಡಿ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಪ್ರಕಟಣೆ ಮಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಇವರು, ನೀವೇನು ಮಾಡಬೇಕಾಗಿದೆ ಆತ್ಮೀಯರೇ, ನೀವು ಮೊದಲಿಗೆ ಏನು ತಿಳ್ಕೊಳ್ಬೇಕಾಗಿದೆ, ನಂತರ ನೀವು ಕೊನೆಗೆ ತಿಳ್ಕೊಳ್ಬೇಕಾದ ಕೆಲವೊಂದು ವಿಷಯಗಳನ್ನು ನಿಮಗೆ ನಾನು ತೆಗೆದುಕೊಂಡ್ಬಂದಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿರಿ, ಇದು ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಈಗ ನೀವು ಬಿ ಎಡ್ ಸೆಕೆಂಡ್ ಲಿಸ್ಟಿಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ ಭಾಳಷ್ಟು. ಈಗ ಆಲ್ರೆಡಿ ಅವ್ರು ಹೇಳಿಬಿಟ್ಟಿದ್ದಾರೆ, ದಿನಾಂಕ 15/12ರಿಂದ ದಿನಾಂಕ 20ರವರೆಗಾಗಿ ನೀವು ನಿಗದಿತ ಶುಲ್ಕದ ಚಲನವನ್ನು ಮುದ್ರಿಸಿಕೊಂಡು ಭಾರತೀಯ ಸ್ಟೇಟ್ ಬ್ಯಾಂಕಿನ ಯಾವುದೇ ಶಾಖೆಯೊಳಗಡೆ ಅದನ್ನು ಪಾವತಿಸಿಕೊಂಡು, ಅಂದರೆ ನೀವು ನಿಮಗೆ ಏನು ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ ಮುಂದ್ಗಡೆ ನೀವು ಏನಾದರೂ ಗೌರ್ನಮೆಂಟ್ ಆಡೆಡ್ ಅನ್ಆಡೆಡ್ಗೆ ಸಂಬಂಧಪಟ್ಟಂತಹ ನೀವೇನು ಮಾಡಬೇಕಾಗಿದೆ, ನಿಮ್ಮ ಒಂದು ಹಣವನ್ನು ತುಂಬಬೇಕಾಗಿದೆ. ಎಲ್ಲಿ ತುಂಬಬೇಕಾಗಿದೆ? ಭಾರತೀಯ ಸ್ಟೇಟ್ ಬ್ಯಾಂಕಿನ ಯಾವುದೇ ಶಾಖೆ ಒಳಗಡೆ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸ್ಕೊಂಡು ಲಾಗಿನ್ ಆಗಿ ಅಲ್ಲಿ ನಿಮಗೆ ಸಿಕ್ಕಂತಹ ಕಾಲೇಜ್ ಇಷ್ಟವಾಗಿದ್ದರೆ ಅದನ್ನು ನೀವು ಎಸ್ ಅಂತ ಅಂದ್ಕೊಟ್ಟು ಮೀನ್ಸ್ ಚಲನ್ ಜನ್ರೇಟ್ ಮಾಡಿಕೊಂಡು ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಳಗಡೆ ಯಾವುದೇ ಬ್ರ್ಯಾಂಚ್ ಒಳಗಡೆ ನೀವೇನು ಮಾಡಬೇಕು, ನೀವು ಪಾವತಿಸಿ, ಅಷ್ಟು ದುಡ್ಡನ್ನು ಪಾವತಿಸಿ ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಹಾಜರಾಗಿ ಅಲ್ಲಿ ದಾಖಲಾತಿ ಸಲ್ಲಿಸಿ ಪತ್ರವನ್ನು ತೆಗೆದುಕೊಂಡು ನಿಗದಿತ ದಿನಾಂಕದೊಳಗಡೆ ನೀವು ಯಾವ ಕಾಲೇಜಿಗೆ ನಿಮ್ಮ ಸೀಟ್ ಸಿಕ್ಕಿದೆ ಅಲ್ಲಿ ಹೋಗಿ ನೀವೇನು ಮಾಡಬೇಕಾಗಿದೆ, ನೀವು ದಾಖಲಾತಿಯನ್ನು ಮಾಡ್ಕೋರಿ ಅಂತ ಹೇಳಿದ್ದಾರೆ ಅವರು, ಹೌದಲ್ವಾ? ಸೊ ಹಾಗಾದರೆ ಇಲ್ಲಿ ನಿಮಗೆ ಒಂದು 5 ದಿನ ಟೈಮ್ ಕೊಟ್ಟಾರ. ಈಗ ನೀವೇನು ಮಾಡ್ತಾ ಇದ್ದೀರಿ, ಒಂದು ವೇಳೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ಆಪ್ಟೇಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ ನೀವೇನು ಮಾಡಬೇಕು, ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಲಾಗಿನ್ ಆಗಬೇಕು, ಲಾಗಿನ್ ಆಗಿ ಇದನ್ನು ಮಾಡಬೇಕು. ಹಾಗಾದರೆ ಸರ್ ನಾನು ಇದನ್ನು ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ ಅಥವಾ ನನಗೆ ಗೊತ್ತಿದೆ, ಮುಂದೆ ನಾನು ಏನು ಮಾಡ್ಬೋದು ಅಂತಂದರೆ ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದೀರಿ ಅಂತಂದರೆ, ನೀವು ಕೆಲವೊಬ್ಬರಿಗೆ ಕಾಲೇಜ್ ಇಷ್ಟ ಆಗಿದೆ ಅಥವಾ ಕೆಲವೊಬ್ಬರಿಗೆ ಇಷ್ಟ ಆಗಿಲ್ಲ, ಆಲ್ರೆಡಿ ನಿಮ್ಗೆ ಸಿಕ್ಕಿದೆ, ಮತ್ತು ಫಸ್ಟ್ ರೌಂಡ್ ಒಳಗಡೆ ಆಲ್ರೆಡಿ ಕಾಲೇಜ್ ಏನಾಗಿದೆ ಸಿಕ್ಕಿರ್ತದೆ, ಅವರು ಆ ಕಾಲೇಜ್ ಇಷ್ಟ ಇಲ್ಲ ಅಂತ ಸೆಕೆಂಡ್ ರೌಂಡಿಗೆ ಅಟೆಂಡ್ ಆಗಿರ್ತಾರೆ. ಆ ಸೆಕೆಂಡ್ ರೌಂಡಿಗೂ ಕೂಡ ಏನಾಗಿರ್ತದೆ, ಭಾಳಷ್ಟು ವಿದ್ಯಾರ್ಥಿ ಹಿಂಗಾಗಿರ್ತದೆ. ಒಬ್ಬ ವಿದ್ಯಾರ್ಥಿನಿದು ಏನಾಗಿದೆ ಅಂತಂದರೆ, ಈಗ ಆಲ್ರೆಡಿ ಅವರು ರಾಮಲಿಂಗೇಶ್ವರ ಕಾಲೇಜ್ ಆಫ್ ಎಜುಕೇಷನ್ ಬಿ ಎಡ್ ಕಣಿವಿ ಬೆಲಚಿ ಚನ್ನಗಿರಿ ತಾಲೂಕು ದಾವಣಗೆರೆಯಲ್ಲಿ ಸಿಕ್ಕಿದೆ. ಅವ್ರು ಬಂದುಬಿಟ್ಟು ಧಾರವಾಡದವ್ರು ಇದ್ದಾರೆ, ಓಕೆನಾ? ಸೊ ಅವ್ರು ಸಿಕ್ಕಿರೋದು ದಾವಣಗೆರೆ ಸಿಕ್ಕಿದೆ. ನೀವೇನು ಮಾಡಬಹುದು ಅಂತಂದರೆ, ನಿಮಗೆ ಕಾಲೇಜ್ ಟ್ರಾನ್ಸ್ಫರ್ ಮಾಡಬೇಕಾಗಿದ್ರೆ, ಉದಾಹರಣೆಗೆ ನೀವೇನಾದರೂ ದಾವಣಗೆರೆ ಅವರಾಗಿರ್ತೀರಿ, ಬೇರೆ ಕಡೆ ಸಿಕ್ಕಿರ್ತದೆ ನಿಮಗೆ, ನೀವೇನು ಮಾಡ್ಬೋದು, ಇದೇ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಅದ್ರ ಮುಖಾಂತರ ನನ್ನ ಸಂಪರ್ಕಿಸೋದ್ರ ಮುಖಾಂತರ ನೀವು ದಾವಣಗೆರೆ ಅಲ್ಲಿಗೆ ನಿಮಗೆ ಕಾಲೇಜಿಗೆ ನೀವು ಹೋಗ್ಬೋದು. ಆದರೆ ನಿಮಗೆ ಬೇರೆ ಕಡೆ ಸೀಟ್ ಸಿಕ್ಕಿರ್ತದಲ್ಲ, ಆ ಸೀಟನ್ನು ಅವ್ರಿಗೆ ನೀವು ವರ್ಗಾವಣೆ ಮಾಡಿ ಮತ್ತು ಅವ್ರ ಸೀಟು ನಿಮ್ಗೆ ಅವರು ವರ್ಗಾವಣೆ ಮಾಡ್ತಾರೆ. ಅಂದರೆ ಇಲ್ಲಿ ನಿಮ್ಮ ಕಾಲೇಜಿನಿಂದ ಪ್ರಿನ್ಸಿಪಾಲ್ ಮತ್ತು ಇನ್ನೊಂದು ಕಾಲೇಜಿಂದ ಅವ್ರ ಪ್ರಿನ್ಸಿಪಾಲಿಂದ ಒಪ್ಪಿಗೆ ಪತ್ರವನ್ನು ಪಡೆದುಕೊಂಡು ಜಿಲ್ಲಾ ಡಯಟ್ ಮುಖಾಂತರ ನೀವೇನು ಮಾಡ್ಬೋದು, ನಿಮ್ಮ ಒಂದು ಕಾಲೇಜನ್ನು ಪರಸ್ಪರ ವರ್ಗಾವಣೆ ಮಾಡ್ಕೋಬೋದು, ನಿಮ್ಮ ಒಂದು ಬಿ ಎಡ್ ಗೌರ್ಮೆಂಟ್ ಸೀಟನ್ನು. ಈಗೂ ಕೂಡ ಆಯ್ಕೆ ಇದೆ. ಸೊ ಯಾರಿಗಾದರೂ ನಿಮ್ಗೇನಾದರೂ ವರ್ಗಾವಣೆ ಮಾಡಲಿಕ್ಕೆ ಬಯಸ್ತಾ ಇದ್ದರೆ ಅಥವಾ ಇಷ್ಟ ಇದೆ, ಕೆಳಗಿನ ಕಮೆಂಟ್ ಬಾಕ್ಸ್ಗಳು ಕಮೆಂಟ್ ಮಾಡಿ. ಏನಂತ ಮಾಡಬೇಕಂದ್ರೆ, ಸರ್ ನನಗೆ ಇಲ್ಲಿ ಕಾಲೇಜ್ ಸಿಕ್ಕಿದೆ, ಓಕೆ, ನಾನೇನು ಮಾಡಬೇಕಾಗಿದೆ, ಈ ಒಂದು ಡಿಸ್ಟಿಕ್ಕಿನ ಕಾಲೇಜಿಗೆ ಚೇಂಜ್ ಮಾಡಬೇಕಾಗಿದೆ ಅಂತ ನೀವು ಡೀಟೇಲ್ ಆಗಿ ಬರೆದರೆ ಕಮೆಂಟ್ ಬಾಕ್ಸ್ ಒಳಗಡೆ. ಸೊ ಅದ್ರ ಮುಖಾಂತರ ನಿಮಗೆ ಗೊತ್ತಿರುವಂಥ ಯಾವುದೋ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ನೀವೇನು ಮಾಡ್ಬೋದು, ಪರಸ್ಪರ ವರ್ಗಾವಣೆಯನ್ನು ಪಡ್ಕೊಳ್ಬೋದು. ಅಥವಾ ನೀವು ಆ ಒಂದು ಕಾಲೇಜನ್ನು ತಿರಸ್ಕರಿಸಿ ಆಪ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡಿಗೆ ನೀವು ವೇಟ್ ಮಾಡ್ಬೋದು. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಮತ್ತು ಪರಿಣಾಮಕಾರಿ ಆಗಿದ್ದರೆ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ನಾಳಿನ ವಿಡಿಯೋಗೆ ನಿಮ್ಮ ಜೊತೆ ಬರ್ತೇನೆ. ನಮಸ್ಕಾರ.